ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಎನ್ಕೆ. ಮಧುಗಿರಿಯಲ್ಲಿ ಗುರುವಾರ ನಡೆದ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವದಲ್ಲಿ ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿಯ ಬರಗೂರು ಲಿಟಲ್ ರೋಸ್ ಶಾಲೆಯ ಪ್ರೌಢಶಾಲಾ ವಿಭಾಗದ 10ನೇ ತರಗತಿಯ ವಿದ್ಯಾರ್ಥಿ ತಿಲಕ್ ರಾಜ್ ವಿಶ್ವಕರ್ಮ ಸಾಂಸ್ಕೃತಿಕ ಧಾರ್ಮಿಕ ಪಠಣ ಪ್ರಥಮ ಸ್ಥಾನ, 9ನೇ ತರಗತಿಯ ವಿದ್ಯಾರ್ಥಿನಿ ಈಶ್ವರಿ ಪಿ ಇಂಗ್ಲಿಷ್ ಭಾಷಣ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದು, 10ನೇ ತರಗತಿಯ ವಿದ್ಯಾರ್ಥಿನಿ ಕುಸುಮಾಂಜಲಿ ಮತ್ತು ಜಗನ್ ಮೋಹನ್ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದು ಆಯ್ಕೆಯಾಗಿದ್ದಾರೆ. ಪ್ರಾಂಶುಪಾಲ ಡಿವಿ ಶಿವಪ್ರಸಾದ್, ಮುಖ್ಯ ಶಿಕ್ಷಕಿ ಭಾಗ್ಯಲಕ್ಷ್ಮಿ ಮತ್ತು ಸಹ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅಭಿನಂದಿಸಿದ್ದಾರೆ. ವರದಿ ಮುಬಾರಕ್, ಬರಗೂರು. ಆನ್ಲೈನ್ ಟಿವಿ ಡೆಸ್ಕ್ ಬ್ಯೂರೋ ಸಲ್ಮಾನ್. ನೀರಿನಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವದಲ್ಲಿ ನಮ್ಮ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಸೊ ಆ ವಿದ್ಯಾರ್ಥಿಗಳ ಬಗ್ಗೆ ಒಂದೆರಡು ಹಿತನುಡಿಗಳನ್ನು ಹೇಳ್ತಾ ಅವ್ರನ್ನ ರಾಜ್ಯ ಮಟ್ಟಕ್ಕೆ ಅಲ್ಲೂ ಕೂಡ ಅವರು ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಸೇರಿ ಅವ್ರಿಗೆ ಆಶೀರ್ವಾದವನ್ನ ಮಾಡೋ ಅನ್ನೋ ಒಂದು ಉದ್ದೇಶವಾಗಿ ಈಗ ಎಲ್ಲರೂ ಹೇಳ್ದಂಗೆ ನಾವು ಎಜುಕೇಶನ್ ಅಲ್ಲಿ ಈ ಒಂದು ಗ್ರಾಮೀಣ ಪ್ರಾಂತದಲ್ಲಿ ಉತ್ತಮವಾದ ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಅಂತ ಒಂದು ಹೆಸರು ಪಡೆದಿದ್ವಿ. ಅದೇ ರೀತಿ ಸ್ಪೋರ್ಟ್ಸ್ ನಲ್ಲಿ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಇದ್ದೀವಿ. ಪ್ರತಿಭಾ ಕಾರಂಜಿನಲ್ಲಾದ್ರೆ ಎಚ್ಚರಿಕೆ ಆಗಿದೆ. ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ಆಗ್ಬೋದು, ತಾಲೂಕು ಮಟ್ಟದಲ್ಲಿ ಆಗ್ಬೋದು, ಲಿಟಲ್ ಶಾಲೆಯ ಒಂದು ಕೀರ್ತಿ ಅನ್ನೋದು, ಒಂದು ಹೆಸರು ಅನ್ನೋದು ನೀವು ಎಲ್ಲ ಪ್ರತಿಯೊಂದು ವಿಭಾಗದಲ್ಲಿ ತರ್ತಾ ಇದ್ರಿ. ಅದ್ರ ಮಟ್ಟಕ್ಕೆ ಈಗ ನೆಕ್ಸ್ಟ್ ರಾಜ್ಯ ಮಟ್ಟಕ್ಕೂ ಸುಮಾರು ಸೆಲೆಕ್ಟ್ ಆಗೋದಕ್ಕೆ ಅವಕಾಶ ಇತ್ತು. ಆದರೆ ಕೆಲವಾರು ಕಾರಣದಿಂದ ಡಿಸ್ಟಿಕ್ ಲೆವೆಲಲ್ಲೇ ನಾವು ಅದನ್ನು ಸ್ವಲ್ಪ ಹಿಂದುಳಿದಿದ್ವಿ. ಈ ಸದ್ಯ ಲಾಸ್ಟ್ ಇಯರು ಏನಾಗಿದೆ ಅಂದ್ರೆ ಧಾರ್ಮಿಕ ಪಠದಲ್ಲಿ ನಾವು ರಾಜ್ಯ ಮಟ್ಟಕ್ಕೆ ಹೋಗಿದ್ವಿ. ಅದೇ ವಿದ್ಯಾರ್ಥಿ ಈ ವರ್ಷನೂ ಅದೇ ಧಾರ್ಮಿಕ ಪಠದಲ್ಲಿ ಮತ್ತೆ ರಾಜ್ಯ ಮಟ್ಟಕ್ಕೂ ಅವರು ಸೆಲೆಕ್ಟ್ ಆಗಿದ್ದಾರೆ. ಮತ್ತೆ ಅದೇ ರೀತಿಯಲ್ಲಿ ಇನ್ನೊಂದು ಆ್ಯಡ್ ಆಗಿದೆ ಈ ವರ್ಷ, ಅಂದ್ರೆ ಇಂಗ್ಲಿಷ್ ಸ್ಪೀಚ್ನಲ್ಲಿ ಈಶ್ವರಿ 9th ಸ್ಟ್ಯಾಂಡರ್ಡ್ ಆ ಹುಡುಗಿನೂ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇದನ್ನು ಡಿಸ್ಟಿಕ್ ಲೆವೆಲ್ನಿಂದ ರಾಜ್ಯ ಮಟ್ಟಕ್ಕೆ ಸೆಲೆಕ್ಟ್ ಆಗಿದೆ. ಮತ್ತೆ ಕ್ವಿಜ್ ನಲ್ಲಿನೂ ಈಗ 2ನೇ ಸ್ಥಾನಕ್ಕೆ ಬಂದಿದೆ. ಲಾಸ್ಟ್ ಇಯರ್ ಆದ್ರೆ ಬಿಗಿನಿಂಗ್ ನಲ್ಲಿ ನಾವು ತುಂಬಾನೇ ನಿರುತ್ಸಾಹವಾಗಿ ವಾಪಸ್ ಬಂದಿದ್ದೀವಿ. ಈವನ್ ತಾಲೂಕು ಲೆವೆಲ್ ಒಂದ್ಸತಿ ನಾವು ವಾಪಸ್ ಬಂದಿದ್ದೀವಿ. ಅವಾಗಲೂ ಏನೋ ಒಂದು ರಿಲಕ್ಟೆನ್ಸ್, ಅಂದ್ರೆ ನಾವು ಏನ್ ಮಾಡಿದ್ರು ಒಂದು ಕಮಿಟೆಡ್ ಆಗಿ ಮಾಡಬೇಕು, ಅಂದ್ರೆ ಮನಸ್ಪೂರ್ವಕವಾಗಿ ಮಾಡಬೇಕು. ಅದೇನೋ ಒಂದ್ಸತಿ ಲೋಪದೋಷ ಇರ್ತವೆ ವಿದ್ಯಾರ್ಥಿಗಳಲ್ಲಾಗ್ಬೋದು, ಕೋಚಿಂಗ್ನಲ್ಲಾಗ್ಬೋದು, ಅಥವಾ ನಾಲೆಡ್ಜ್ ಪಡೆಯೋದ್ರಲ್ಲಾಗ್ಬೋದು. ಈ ತರ ಕಾಂಪಿಟೇಟರ್ಸ್ ನಾವು ಫೇಸ್ ಮಾಡೋ ರೀತಿಯಲ್ಲಿ ಆಗ್ಬೋದು ನಮ್ಮಲ್ಲಿ ಸ್ವಲ್ಪ ನಿರುತ್ಸಾಹ ಅಥವಾ ನಿರ್ಲಿಪ್ತತೆ ಇರುತ್ತೆ. ಆ ಒಂದು ಕಾರಣದಿಂದ ನಮ್ಮ ನಾಲೆಡ್ಜ್ ಬಹಿರ್ಗತವಾಗಲ್ಲ. ಅಂಥದ್ದು ಇವತ್ತು ಓವರ್ಕಮ್ ಮಾಡಿಬಿಟ್ಟು ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಸೆಕೆಂಡ್ ಆಗಿದೆ. ಇದು ತುಂಬಾ ಹೆಮ್ಮೆ ಆದ ವಿಷಯ. ಆದರೆ 4 ಇವೆಂಟ್ಸ್ ನಲ್ಲಿ ನಾವು ಭಾಗವಹಿಸಿದ್ವಿ ಜಿಲ್ಲಾ ಮಟ್ಟದಲ್ಲಿ. ಅದರಲ್ಲಿ 2 ವಿಷಯದಲ್ಲಿ ನಾವು ರಾಜ್ಯ ಮಟ್ಟಕ್ಕೆ ಹೋಗಿದ್ವಿ. ಒಂದು ವಿಷಯದಲ್ಲಿ 2ನೇ ಸ್ಥಾನದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ನಲ್ಲಿ ಇದ್ವಿ. ಈಗ ಪಾರ್ಟಿಸಿಪೇಟ್ ಆಗಿರತಕ್ಕಂತ ಅದರಲ್ಲಿ ವಿದ್ಯಾರ್ಥಿಗಳಿಗೂ ಮತ್ತೆ ಗೆದ್ದಿರೋ ವಿದ್ಯಾರ್ಥಿಗಳಿಗೂ ತುಂಬು ಹೃದಯದ ಶುಭಾಶಯಗಳು ಮತ್ತೆ ಆಲ್ ದ ವೆರಿ ಬೆಸ್ಟ್. ಮತ್ತೆ ಫ್ಯೂಚರ್ ರಾಜ್ಯ ಮಟ್ಟದಲ್ಲಿ ನಾವು ಸೆಲೆಕ್ಟ್ ಆಗಿರತಕ್ಕಂಥ ಧಾರ್ಮಿಕ ಮಟ್ಟದಲ್ಲಿ ಅವರು ಆಲ್ರೆಡಿ ಅದರಲ್ಲೇ ಪಡೆದಿದ್ದಾರೆ. ಅವರು ಆ ಒಂದು ವಿಷಯದಲ್ಲಿ ತುಂಬಾನೇ ಅದರಲ್ಲಿ ತುಂಬಾನೇ ಅವ್ರಿಗೆ ಅನುಭವ ಐತೆ. ಇನ್ನು ಟ್ರೈನಿಂಗ್ ತಗೊಳ್ಳೋದಕ್ಕೂ ಬೇಕಾದಷ್ಟು ಅವಕಾಶಗಳಿದೆ. ಆದರೆ ಈಶ್ವರಿಗೆ ಮಾತ್ರ ಇಂಗ್ಲಿಷ್ನಲ್ಲಿ 8ನೇ ಸತಿ ನಾವು ಪ್ರಯತ್ನ ಮಾಡಿ 9ನೇ ಸತಿ ನಾವು ಗೆದ್ದಿದ್ದೀವಿ ಅಂದಾಗ ನಾನು ಒಂದೇ ಒಂದು ಸಲಹೆ ಹೇಳ್ಕೊಳ್ಳೋದು, ಏನಿಲ್ಲಮ್ಮ, ನೀವು ಹೌ ಟು ಸ್ಪೀಕ್, ಭಾಷಣ ಯಾವ ಥರ ಮಾಡ್ಬೇಕು ಅನ್ನೋದು ನೀವು ಅದು ಒಂದು ಮಾಡೆಲ್ ಅನ್ನೋದು ಇರ್ತವೆ. ಅವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ಅವ್ರು ಲಿಸನಿಂಗ್ ಕೆಪಾಸಿಟಿ ಚೆನ್ನಾಗಿ ಓದಿ, ಅದನ್ನು ಟಾಪಿಕ್ ಏನೈತೆ ಓದಿ ಅದನ್ನ ನೀವೇ ಪ್ರಾಕ್ಟೀಸ್ ಮಾಡಬೇಕು. ಕನ್ನಡ ಮುಂದೆ ನಿಂತ್ಕೊಂಡು, ಒಂದು ಮಿರರ್ ಮುಂದೆ ನಿಂತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ಭಾವನೆ ವ್ಯಕ್ತಪಡಿಸೋದು ಒಂದೇ ಅಲ್ಲ, ನಮ್ಮ ಬಾಡಿ ಲ್ಯಾಂಗ್ವೇಜ್ ತುಂಬಾ ಇಂಪಾರ್ಟೆಂಟ್. ಯಾವುದೇ ಒಂದು ಸ್ಪೀಚ್ ನಲ್ಲಿ ಭಾವನಾ, ನಮ್ಮ ಒಂದು ಎಕ್ಸ್ಪ್ರೆಷನ್, ಫ್ಲೋ ಆಫ್ ವರ್ಡ್ಸ್ ಒಂದೇ ಅಲ್ಲ, ಸೆಂಟೆನ್ಸಸ್ ಒಂದೇ ಅಲ್ಲ, ಬಟ್ ಬಾಡಿ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್. ಆ ಒಂದು ಸ್ಫೂರ್ತಿ ಬರಂಗೆ ಅವ್ರಿಗೆ ನಾವು ಉಚ್ಚಾರಣೆ ರೀತಿ ಇರಬೇಕು. ಅದೇ ರೀತಿ ಹಾವಭಾವ ಇರಬೇಕು. ಅದನ್ನು ನೀವು ಯೂಟ್ಯೂಬ್ನಲ್ಲಾಗಲಿ ಎಲ್ಲನಾಗಲಿ ಗೂಗಲ್ ಸರ್ಚ್ ಮಾಡಿದ್ರೆ ಹೌ ಟು ಸ್ಪೀಕ್ ವೆಲ್. ಅಂದ್ರೆ ಈ ವರ್ಷದಲ್ಲಿ ನನಗೆ ಪ್ರತಿಭಾ ಕಾರಂಜಿಯಲ್ಲಿ 24 ಮತ್ತು 25ನೇ ಸಾಲಿನ ಪ್ರತಿಭಾ ಕಾರಂಜಿಯಲ್ಲಿ
ಹೋಬಳಿ ಮಟ್ಟದಲ್ಲಿ ಹೆಚ್ಚು ಕಮ್ಮಿ ನಮಗೆ 100ಕ್ಕೆ 100ರಷ್ಟು ಜಯ ಸಿಕ್ಕಿದೆ. ಈ ವಿಷಯವನ್ನು ಹೇಳೋದಕ್ಕೆ ನಾನು ತುಂಬಾ ಸಂತೋಷ ಆಗ್ತಾ ಇದೆ. ನಂತರ ಹೋಬಳಿ ಮಟ್ಟದಿಂದ ತಾಲೂಕು ಮಟ್ಟಕ್ಕೆ ಹೋದಾಗ್ಲೂ ನಮ್ಮ ಮಕ್ಕಳು ಭಾರಿ ಖುಷಿಯಾಗಿ ಬಂದರು. ಅದು ಕೂಡ ಒಂದು ಸಂತೋಷದ ವಿಷಯ. ಇನ್ನು ಮೂರನೇ ಸಂತೋಷ ಏನು ಅಂತಂದ್ರೆ, ಡಿಸ್ಟ್ರಿಕ್ಟ್ ಲೆವೆಲ್ಗೆ ಮಕ್ಕಳು ಸೆಲೆಕ್ಟ್ ಆಗಿದ್ದವ್ರ ಪೈಕಿ 5 ಜನ ಹೋಗಿದ್ರು. 5ರಲ್ಲಿ 4 ಮಕ್ಕಳು ಜಯಗಳಿಸಿದ್ದಾರೆ ಅಂದ್ರೆ ಅದು ಇನ್ನೂ ಅತ್ಯದ್ಭುತವಾದ ಸಂತೋಷ. ಧಾರ್ಮಿಕ ಪಠಣ ಈಗ ಆಲ್ರೆಡಿ ನಮ್ಮ ಶಾಲೆಯಲ್ಲಿ ಲಾಸ್ಟ್ ಇಯರ್ ಹುಬ್ಳಿಯಲ್ಲಿ ಸ್ಟೇಟ್ ಮಟ್ಟದ ಒಂದು ಧಾರ್ಮಿಕ ಪಠಣ ನಡೆದಿತ್ತು. ನಮ್ಮ ಸೇಮ್ ವಿದ್ಯಾರ್ಥಿ ಯಾರು ಗೆದ್ದಿದ್ದಾನೋ SLC ಅಲ್ಲಿ ಓದುತ್ತಿರೋಂತ ತಿಲಕರಾಜ್ ವಿಶ್ವಕರ್ಮ, ಅವನು ಸ್ಟೇಟ್ ಲೆವೆಲ್ಗೂ ಕೂಡ ಹೋಗಿ ಬಂದಿದ್ದಾನೆ. ಅದು ಸ್ವಲ್ಪ ಮಿಸ್ಟೇಕ್ ಆಗಿ ಅವನು ಅದು ಅಪಜಯ ಆಯಿತು. ಹೇಳ್ಬೇಕು ಅಂದ್ರೆ ಈ ಸಲ ಮತ್ತೆ ಸ್ಟೇಟ್ ಲೆವೆಲ್ಗೆ ಅವನೇ ಸೆಲೆಕ್ಟ್ ಆಗಿದ್ದಾನೆ. ಇದು 2ನೇ ಒಂದು ಅಗ್ನಿ ಪರೀಕ್ಷೆ ಅಂತಾನೆ ಹೇಳ್ಬೋದು ಅವನು, ಅಲ್ವಾ? ಮತ್ತೆ ಅಷ್ಟೇ ಅಲ್ಲದೆ ನಮ್ಮ 9th ವಿದ್ಯಾರ್ಥಿ ಯಾರು ಈಶ್ವರಿ ಕೂಡ ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದಾಳೆ ಅಂದ್ರೆ ಅದು ಕೂಡ ತುಂಬಾ ಸಂತೋಷವಾದ ಒಂದು ವಿಷಯ. ಅಂದ್ರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಇದನ್ನ ನಮ್ಮ ಶಾಲೆಯಲ್ಲಿ ಮಕ್ಕಳು ಸಾಧನೆ ಮಾಡಿದ್ದಾರೆ. ಒಂದು ಹಳ್ಳಿಯಿಂದ ಬಂದಂತ ಮಕ್ಕಳು ಈ ಮಟ್ಟದಲ್ಲಿ ಅವರು ಉನ್ನತ ಸ್ಥಿತಿಗೆ ಹೋಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಮಕ್ಕಳು ಅಂದರೆ ಪೋಷಕರು ಮತ್ತೆ ನಮ್ಮ ಶಿಕ್ಷಕರು ಕೂಡ ಆಗಿದ್ದಾರೆ. ಈ ಮಕ್ಕಳಿಗೆ ಗೆದ್ದಿರೋಂಥ ಮಕ್ಕಳಿಗೆ ಶಾಲೆಯ ಪರವಾಗಿ ನನ್ನ ಪರವಾಗಿ ಒಂದು ತುಂಬ ಆಶೀರ್ವಾದವನ್ನ ಕೋರ್ತಾ ಇದ್ದೀವಿ. ಆ ಮಕ್ಕಳಿಗೆ ಮುಂದೆ ಅವರು